ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಯಾರ್ಯಾರು ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಏನಂದರೆ ನಾವು ಇವತ್ತು ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀವಿ. ಯಾರು ದಶು ಎಲ್ಲಿ ಹೋಗ್ತಿದ್ಯಾ? ದಶು ಎಲ್ಲಿಗೆ ಹೋಗ್ತಿದ್ಯಾ? ಇವರು ಫ್ರೆಂಡ್ಸ್ನ ಮೀಟ್ ಮಾಡೋಕ್ಕೆ ಹೋಗ್ತಾ ಇರೋದು. ಅಲ್ಲೇ ಹಾಗೆ ನೇಹಾ ಮನೆಗೆ ಹೋಗೋಣ. ನೇಹಾ ಅಂದರೆ ಇವ್ರ ಫ್ರೆಂಡು, ನಮಗೂ ತುಂಬ ಕ್ಲೋಸು. ಮನೋಮಿಗೆ ದಶಮಿಗೆ ತುಂಬ ಇಷ್ಟ ಅವರು. ಸೊ ಅದಕ್ಕೆ ಅವರು ಎಕ್ಸೈಟೆಡ್ ಆಗಿದ್ದಾರೆ. ಆ್ಯಕ್ಚುಲಿ ನಾವು ರೀಚ್ ಆದ್ವಿ ಇವಾಗ. ಅಲ್ಲಿ ಅಪಾರ್ಟ್ಮೆಂಟ್ ಆಗಿರೋದ್ರಿಂದ ಚೆನ್ನಾಗಿತ್ತು ಎಲ್ಲದೂ. ಇದು ಹಾಗೆ ಇವ್ರ ಫ್ರೆಂಡ್ನ ಮೀಟ್ ಮಾಡೋಕ್ಕೆ ಹೋದರು. ನಾವು ಅಲ್ಲೇ ಇದ್ವಿ. ಇವಳು ಮನೋಮಿ ಆಂಟಿ ಪ್ಲೇಯಿಂಗ್ ಏರಿಯಾ ಇದೆಲ್ಲ, ದಶಮಿ ಮನೋಮಿಯಲ್ಲಿ ಆಟ ಆಡೋಕ್ಕೆ ತುಂಬ ಇಷ್ಟಪಟ್ಟರು. ಸೊ ಅದಕ್ಕೆಲ್ಲ ಆಡಿಸ್ತಿದ್ದೀವಿ. ಆ್ಯಕ್ಚುಲಿ ಅವ್ರು ಫೋನ್ ಮಾಡ್ತಾನೆ ಇದ್ದರು ನೇಹಾ ಅವರು. ಬಟ್ ಅದೇ ಇವರು ಇಲ್ಲಿ ಆಟ ಆಡೋಣ ಅಂತ ಹೇಳ್ತಿದ್ರು. ಅದಕ್ಕೋಸ್ಕರ ಇಲ್ಲೇ ಆಟ ಆಡಿಸ್ತಾ ಇದ್ದೀನಿ. ಮತ್ತು ಏನಂದರೆ ಇವ್ರಿಗೆ ಮನೋಮಿಗೆ ತುಂಬ ಇದು ಪಾರ್ಕ್ ಥರ ಅನ್ನಿಸ್ತಾ ಇತ್ತಲ್ವ. ಸೊ ಅದಕ್ಕೆ ಇಲ್ಲಿ ಆಟ ಆಡೋಣ ಅಂತ ಹೇಳ್ತಾ ಇದ್ಲು. ನಮಗೂ ಈ ಅಪಾರ್ಟ್ಮೆಂಟ್ ತೊಗೊಳಕ್ಕೆ ಇಷ್ಟ ಆಯಿತು. ಸ್ಟಾರ್ಟಿಂಗೆಲ್ಲ ಇದನ್ನೇ ತೊಗೋಬೇಕು ಅಂತ ಫೈನಲ್ ರಿಜಿಸ್ಟ್ರೇಷನ್ ತನಕ ಅಂದ್ಕೊಂಡಿದ್ವಿ. ಲಾಸ್ಟ್ ಒಂದು 8 years ಬ್ಯಾಕಿನೇ ತೊಗೋಬೇಕು ಅಂತಿದ್ವಿ. ಆ್ಯಕ್ಚುಲಿ ಅದಿಷ್ಟೊಂದು ಫುಲ್ ಕನ್ಸ್ಟ್ರಕ್ಷನ್ ಆಗಿರಲಿಲ್ಲ ಆವಾಗಲೇ. ಸ್ಟಾರ್ಟಿಂಗೆಲ್ಲ ಆಗಿತ್ತು. ಇದು ತುಂಬ ದೊಡ್ಡ ಇದೆ. ಇದು ಅದ್ರಲ್ಲಿ ತೊಗೋಬೇಕಂತಿದ್ವಿ. ಬಟ್ ಆಗಿಲ್ಲ ಅಂದರೆ ನಾವು ಓನ್ ಹೌಸ್ ನೋಡ್ತಾ ಇದ್ವಿ. ಓನ್ ಹೌಸ್ ಅನ್ನೋಕ್ಕಿಂತ ಅಪಾರ್ಟ್ಮೆಂಟು ಬೇಕೋ ಬೇಡೋ ಅನ್ನೋ ಇದರಲ್ಲಿದ್ವಿ. ಸೊ ಅದಕ್ಕೆ ನಾವು ಸ್ಟಾರ್ಟಿಂಗ್ ಫುಲ್ ಅಪಾರ್ಟ್ಮೆಂಟ್ ನೋಡಿದ್ದು. ಆಮೇಲೆ ಫೈನಲಿ ಫಿಕ್ಸ್ ಆಗಿದ್ದು ಓನ್ ಹೌಸ್ಗೆ. ಹುಷಾರು. ಮನೋಮಿ ಸ್ಲೋ ಪುಟ್ಟ, ಸ್ಲೋ ಆಯ್ತಾ? ಮನೋಮಿ ಸುಸ್ತಾಗತ್ತೆ. ದಶು ಎಲ್ಲೋದ್ಲು? ದಶು ಏನು ಮಾಡ್ತಿದ್ಯಾ? ಲೆಟರ್ಸ್ ಮಾಡ್ಬೋದು, ಆಕ್ಸ್ ಆ ಥರ. ಏನು ಮಾಡ್ತಿದ್ಯಾ? ಎಕ್ಸ್, ಎಲ್ಲ ಕಡೆ ಎಕ್ಸು. ಯಾವ ಲೆಟರ್ ದಶದು? ದಶು ಏನದು? ದಶು ಹುಷಾರು. ಏನು ಫ್ಲವರ್ ಅದು? ದಶು ಹುಷಾರ್, ಅಲ್ಲಿ ಹೋಗ್ಬಾರ್ದು ಚಿನ್ನು. ದಶು ಪೀಸ್ ಲೀಲಿ, ಅದು ಲೀಲಿ ಥರನೇ ಇದೆ ಅಲ್ಲ? ಏನು ದಶದು? ಈ ಲೈಟ್ ಬೆಳಕಲ್ಲಿ ಫೋಟೋಸ್ ತುಂಬ ಚೆನ್ನಾಗಿ ಬರುತ್ತೆ ಅಂತ ಟ್ರೈ ಮಾಡ್ತಾಯಿದ್ರು ಫೋಟೋನ. ಹತ್ತಕ್ಕಾಗಲ್ಲ ನಿನಗೆ, ಅಕ್ಕ ಹತ್ತಿತ್ತು. ಅವರೆಲ್ಲ ಸೈಕಲ್ ಬರ್ತಿದೆ. ಕಷ್ಟ ಆಗತ್ತೆ ಶೂ ಅಲ್ಲಿ, ಆ ಶೂ ಅಲ್ಲಿ ಆಗಲ್ಲ ಬಿಡು. ಇವ್ರ ಫ್ರೆಂಡ್ಸ್ನ ಇವರು ಮೀಟ್ ಮಾಡೋಕ್ಕೆ ಹೋಗಿದ್ರು. ಸೊ ನಾವು ಫೈನಲಿ ಎಂಟ್ರಿ ಆದ್ವಿ ಇವ್ರ ಮನೆಗೆ.
ದಶಿಗೆ ಒಬ್ಬರು ಫ್ರೆಂಡ್ ಸಿಕ್ಕಿದ್ದಾರೆ, ಆಟ ಆಡ್ತಾ ಇದ್ದಾಳೆ. ಆ್ಯಕ್ಚುಲಿ ಇವಳು ಏಜೇನೆ, ಅದಕ್ಕೆ ದಶುನ್ನೇ ಚೆನ್ನಾಗಿ ಆಟ ಆಡ್ತಿದ್ದ. ದಶು ಹತ್ರ ಮನೋಮಿ ಹತ್ರ ಆಡ್ತಿರ್ಲಿಲ್ಲ. ದಶುನ್ ಹತ್ರ ಫಸ್ಟೇ ಫ್ರೆಂಡ್ ಮಾಡ್ಕೊಂಡಿದ್ದ. ಮನೋಮಿ ಕಂಡ್ರೆ ಅಳ್ತಾ ಇದ್ದ. ಏ ದಶು Good girl. Say sorry. Sorry, Praneeth. Okay, go. Sorry ಅಂತ ಹೇಳು. ಸಾರಿ ಕೇಳು ದಶು. ದಶು ಕೇಳು ಸಾರಿನಾ. Sorry, girls will not tell. ಈ ಟಿ ವಿ ಕೆಳಗೆ ಒಂದು ಫೋಟೋ ಫ್ರೇಮ್ ಇಟ್ಟಿದ್ರು. ಅದರಲ್ಲಿ ಒಂದು ವಿಡಿಯೋ ಸ್ಕ್ಯಾನರ್ ಇತ್ತು. ಆ ವಿಡಿಯೋ ಸ್ಕ್ಯಾನ್ ಮಾಡಿದ್ರೆ ಹಾಡು ಬರುತ್ತೆ. ಅದರಲ್ಲಿ ಯಾವುದು ಹಾಡು ಸೆಟ್ ಮಾಡಿದ್ದಾರೆ, ಅವ್ರ ಫೇವ್ರೆಟ್ ಹಾಡು ಯಾವ್ದು ಸೆಟ್ ಮಾಡಿರ್ತಾರೆ ಅದು ಬರುತ್ತೆ. ಸೊ ಅದನ್ನು ಟ್ರೈ ಮಾಡ್ತಾಯಿದ್ವಿ. ನಮಗೆ ತುಂಬ ಎಕ್ಸೈಟ್ಮೆಂಟ್ ಇತ್ತು ಅದನ್ನ ನೋಡೋಕ್ಕೋಸ್ಕರ. ಸೊ ಇವರು ಎಲ್ಲರೂ ಅದನ್ನು ಸ್ಕ್ಯಾನ್ ಮಾಡಿ ಟ್ರೈ ಮಾಡಿ ಸ್ಕ್ಯಾನ್ ಮಾಡ್ತಾನೆ ಇದ್ದಾರೆ. ನೇಹಾಂಟಿ ಮನೇಲಿ ಏನು ಮಾಡ್ತಿದ್ದ ದಶು ನೀನು? ನೇಹಾಂಟಿ ಮನೆಯಲ್ಲಿ ದಶು ಏನು ಮಾಡ್ತಿದ್ದಾಳೆ? ಹಾಯ್ ಮಾಡ್ತಿದ್ದಾಳಾ? ಹೌದಾ? ಅಮ್ಮ ಏನು ಮಾಡ್ತಿದ್ದಾರೆ? ಇದ್ದಾರಾ? ನೇಹಾಂಟಿ ಏನು ಹೇಳಿದ್ರು? ದಶು ತೋರಿಸು. Actually, this will look good on you. I'll put one here. Come. ದಶು ಹಾಕೋ ನೀನು. ಚಿನ್ನಕ್ಕನ ಹತ್ರ ಹಾಕ್ಸ್ಕೋ ದಶು. Also, for time being, you just Dashuge orange ಬೇಕು ಅಲ್ಲ ದಶು? This is, you are little bit elder to her, no? So this will look good on you. Like this. ಮನೋಮಿಗೆ ದಶಮಿಗೆ ಕ್ಲಿಪ್ಸ್ ತಂದಿದ್ರು ಆಯಿತಾ. ಬರಬೇಕಿದ್ರೆ ನಮಗೆ ಹೊರಡೋ ಟೈಮಲ್ಲಿ ಕೊಟ್ಟರು. ತುಂಬ ಖುಷಿ ಪಟ್ಟಿದ್ದಾರೆ ಅದನ್ನು ನೋಡಿ. ನಿಜವಾಗ್ಲೂ ಚೆನ್ನಾಗಿತ್ತು ಆ್ಯಕ್ಚುಲಿ. ಇವಳದು ದಶದ್ದು ವಾಟರ್ ಮಿಲನ್ನು ಮತ್ತು ಆ ಫ್ರೂಟ್ಸಿಂದೆಲ್ಲ, ಲೆಮನ್ನಿಂದೆಲ್ಲ. ಸೊ ಮನೋಮಿಗೆ ಹಾರ್ಟ್ ಶೇಪಿಂದೆಲ್ಲ. ಅವಳಿಗೆ ಆ್ಯಕ್ಚುಲಿ ಅದು ಮ್ಯಾಚ್ ಆಯಿತು. ದಶುದೂ ಅಷ್ಟೇ, ದಶು ಕರೆಕ್ಟಾಗಿತ್ತು. ಅವಳು ಫ್ರೂಟ್ಸ್ ಎಲ್ಲ ಹೇಳೋಕ್ಕೆ ಚೆನ್ನಾಗಿ ಅನ್ನಿಸ್ತಾ ಇತ್ತು ಅವಳಿಗೆ. ನನಗೆ ವಾಟರ್ ಮಿಲನ್ನಿಂದ ಹಾಕಿ, ಲೆಮನ್ನಿಂದ ಹಾಕಿ ಅಂತ ಹೇಳ್ತಾ ಇದ್ಲು. ಸೊ ಅವ್ರು ಐಡೆಂಟಿಫೈ ಮಾಡೋಕ್ಕೂ ಈಸಿ ಆಗುತ್ತೆ. ಮನೊಮ್ಮೆ ಹೇಳ್ತಾಳಲ್ಲ, ಅದನ್ನು ಕೇಳಿ ಐಡೆಂಟಿಫೈ ಮಾಡ್ತಾ ಇದ್ಲು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.